ಸರ್, ಈಗ ನಿಮ್ಮ ತಮಟೆ ಚಿತ್ರಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಒಂದು ಪ್ರೆಸ್ ಮೀಟ್ ಕರೆದಿದ್ದೀರಾ. ಮುಂದಿನ ನಡೆ ಏನು ಅಂತ ಸರ್ ನಿಮ್ಮದು? ಈ ಕುರಿತಂತೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂತಹ ಏನು ಭ್ರಷ್ಟಾಚಾರವನ್ನು ಮಾಡ್ತಿರುವಂತಹ ಈ ನಂಜುಡೇಗೌಡ ಅಂಥವ್ರನ್ನ ಯಾವುದೇ ಸಮಿತಿಗಳಿಗೆ ಅವ್ರನ್ನ ಹಾಕ್ಕೋಬಾರ್ದು. ವಾರ್ತಾ ಇಲಾಖೆಯ ಅವ್ರದ್ದೇ ಆದಂಥ ಕಾನೂನಿನಲ್ಲಿ ಒಮ್ಮೆ ಆದವರು 3 ವರ್ಷ ಆಗಂಗಿಲ್ಲ. ಆದರೂ ಯಾವುದೋ ಒಂದು ನಿಟ್ಟಿನಲ್ಲಿ ಒಮ್ಮೆ ಸಹಾಯಧನಕ್ಕೆ ಅಧ್ಯಕ್ಷರಾಗಿರ್ತಾರೆ, ಒಮ್ಮೆ ಇದರಲ್ಲಿ ಆಗ್ತಾರೆ ಯಾವುದು ಪ್ರಶಸ್ತಿಗೆ. ಅದನ್ನು ನಾವು ಗಮನಿಸಿದ್ರೇ ಇವರು ಇಲ್ಲಿ ಏನು ರೀತಿಯ ಅವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅನ್ನೋದು ಸಾಮಾನ್ಯ ಜನರಿಗೂ ಅರ್ಥ ಆಗೋಗುತ್ತೆ. ಹಾಗಾಗಿ ಇಂಥವರನ್ನು ವಾರ್ತಾ ಇಲಾಖೆಯ ಕಾಂಪೌಂಡ್ ಒಳಗೂ ಸೇರಿಸಬೇಡಿ. ಇವರು ಒಂದು ಏಜೆಂಟ್ರಂತೆ ಜನರ ಹತ್ರ, ನಿರ್ಮಾಪಕರ ಹತ್ರ ವರ್ತಿಸ್ತಿದ್ದಾರೆ ಅನ್ನೋದು ನನ್ನ ನೇರವಾದ ಆರೋಪ. ಮತ್ತು ಯಾವುದೇ ಅವರು ಕೊಟ್ಟಿರುವಂಥ ಏನು ಅವರೊಂದು ಪ್ರಶಸ್ತಿಯನ್ನು ಅವರ ಸಮಿತಿನಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅದನ್ನು ನೀವು ಗಮನಿಸಿ. ಆ ಸದಸ್ಯರು ಸಹ ಇವರ ಶಿಷ್ಯ ಚೇಲಾಗಳನ್ನು ಇಟ್ಕೊಂಡು ಇವ್ರಿಗೆ ಬೇಕಾದವ್ರಿಗೆ ಕೊಟ್ಟು ಅದನ್ನು ಮಾಡಿದ್ದಾರೆ. ನಾವೇನು ಹೇಳ್ತೀವಿ, ಏನು ಅವರು ಅನೌನ್ಸ್ ಮಾಡಿದ್ದಾರೆ ಆ ಸಿನಿಮಾ ನಾವು ಕೆಟ್ಟ ಸಿನಿಮಾ ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಅತ್ಯುತ್ತಮವಾದ ಸಿನಿಮಾಗಳೂ ಇವೆ. ಅದನ್ನು ನೀವು ಗಣನೆಗೆ ತೊಗೊಂಡಿಲ್ಲ, ಅದನ್ನು ಯಾಕೆ ಕಡೆಗಣಿಸಿದಿರಿ ಅನ್ನೋದು ನನ್ನ ಒಂದು ಅರ್ಥ. ಇವಾಗ ಏನಾಗಿದೆ ಅಂದರೆ, ಸುದೀಪ್ ಸರ್ ಕೂಡ ಒಂದು ಅತ್ಯುತ್ತಮ ಪೈಲ್ವಾನ್ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಅವ್ರಿಗೆ ಕೂಡ ಲಭಿಸಿದೆ. ಅವರು ಕೂಡ ಈ ಅವಾರ್ಡನ್ನು ತಿರಸ್ಕರಿಸಿದ್ದಾರೆ. ನೀವು ಹೇಳ್ತಿದ್ದೀರ ಅದೇನೋ ನಂಜುಂಡೇಗೌಡ ಅಂತ ಅವ್ರ ಮೇಲೆ ಆರೋಪ ಮಾಡ್ತೀರಲ್ಲ, ಇದೆಲ್ಲ ಅವ್ರಿಗೆ ಸುದೀಪ್ ಸರ್ ಗಮನಕ್ಕೆ ಬಂದು ಅವರೇನಾದರೂ ತಿರಸ್ಕರಿಸಿದ್ರೆ ಏನು ಅನಿಸುತ್ತೆ ಸರ್ ಅಂತ ಇದ್ರ ಬಗ್ಗೆ ನಿಮಗೆ? ಬಹುಶಃ ನೋಡಿ, ಅವರು ತಿರಸ್ಕಾರ ಮಾಡಿರೋದು ಅವರ ವೈಯಕ್ತಿಕ ಅಭಿಪ್ರಾಯ. ನಾನು ಅದನ್ನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಅವರು ತಿರಸ್ಕಾರ ಮಾಡಿರೋದೇ ಇಂತಹ ಗೋಲ್ಮಾಲ್ಗಳಿಂದ ಅನ್ನೋದು ನಿಚ್ಚಳವಾಗಿದೆ. ತಮಗೂ ಅದು ಅರ್ಥ ಆಗುತ್ತೆ. ಇಂತಹ ಒಂದು ಪ್ರಶಸ್ತಿನ ನಾನು ಸ್ವೀಕಾರ ಮಾಡೋದು ಸರಿಯಿಲ್ಲ ಅಂಥೇಳಿ ಅವರು ತಗೊಳ್ಳದೇ ಇರ್ಬೋದು. ಒಟ್ಟಿನಲ್ಲಿ ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ. ಅದಕ್ಕೆ ನಾನು ಯಾವುದೂ ನನ್ನ ಸಹಮತ ಅದರಲ್ಲಿ ಏನಿಲ್ಲ. ಆದರೆ ಅದರಲ್ಲಿ ಎಲ್ಲೋ ಒಂದು ವಾಸನೆ ಇದೆ, ಅದು ನಮ್ಮೆಲ್ಲರ ಗಮನಕ್ಕೆ ಬರ್ತಾಯಿದೆ. ನಂಜುಂಡೇಗೌಡ ಅಂತ ಒಬ್ಬ ನಿರ್ದೇಶಕ ಮೊದಲಿನಿಂದಲೂ ಇದೇ ವ್ಯಾಪಾರ. ಇಲ್ಲಿ ಇದನ್ನು ಬಿಟ್ಟರೆ ಯಾವುದೋ ಒಂದು ಸಮಿತಿನಲ್ಲಿರ್ತಾರೆ, ಇಲ್ಲ ಅಂದರೆ ಚಲನಚಿತ್ರೋತ್ಸವದಲ್ಲಿ ಯಾವುದೋ ಒಂದು ಸಮಿತಿನಲ್ಲಿ ಸೇರಿಕೊಂಡಿರ್ತಾರೆ. ಇದನ್ನು ಬಿಟ್ಟರೆ ಸಹಾಯಧನಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದನ್ನು ಬಿಟ್ಟರೆ ಈ ರೀತಿ ಆಯ್ಕೆ ಸಮಿತಿಗೆ ಅಧ್ಯಕ್ಷರಾಗ್ತಾರೆ. ಇದು ಏನು ಇದೇ ಅವ್ರದ್ದು ವೃತ್ತಿ ಅಂತ ಕಾಣುತ್ತೆ. ಈ ಮೂಲಕ ಅವರು ಬೇರೆ ಬೇರೆ ರೀತಿಯಲ್ಲಿ ಅವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ. ಇದು ನನ್ನ ಸಿನಿಮಾಗೆ ಅನ್ಯಾಯ ಆಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಬೇರೆಯವರು ಸಿನಿಮಾ ಅನ್ಯಾಯ ಆಗಿರೋರು ಸಹ ಕೇಳ್ಬೋದು, ಅವ್ರವ್ರ ಇಷ್ಟ. ಭಾಳಷ್ಟು ಜನ ನನಗೆ ನಿನ್ನೆ ಸಂಜೆ ಇದನ್ನು ಕೂಡಲೇ ಮಾಡಿಬಿಡೋಣ, ಇಲ್ಲಾಂದರೆ ಅದೇ ಬಿಸಿನಲ್ಲಾಗಲಿ ಅಂತ ಮಾಡಿದೆ. ತುಂಬ ಜನ ನನಗೆ ಅನ್ಯಾಯ ಆದಂಥ ನಿರ್ಮಾಪಕರು ಅವರೆಲ್ಲ ಫೋನ್ ಮಾಡಿದರು. ನೋಡಿ, ಕಳೆದ ವರ್ಷ 248 ಸಿನಿಮಾ ಬಿಡುಗಡೆ ಆಗಿದೆ ಕನ್ನಡದಲ್ಲಿ. ಕನ್ನಡ ಸಿನಿಮಾ 248 ಸಿನಿಮಾ 52 ವಾರದಲ್ಲಿ. 52 ಇವು ಡಿವೈಡೆಡ್ ಬಂದರೆ ಒಂದು ವಾರಕ್ಕೆ 5 ಸಿನಿಮಾ ಬಿಡುಗಡೆ ಆದಂಥ ನಿಟ್ಟಿನಲ್ಲಿ ಯಾವ ಸಿನಿಮಾ ಗೆದ್ದಿದೆ? ನಂದು ನವಂಬರ್ 29ಕ್ಕೆ ಬಿಡುಗಡೆ ಆಯಿತು. ಇನ್ನೂ ಹಲವಾರು ಸೆಂಟ್ರ್ಗಳಲ್ಲಿ ಬಿಡುಗಡೆ ಆಗದೆ ಹೋದರೂ ಸಹ ಕಂಟಿನ್ಯೂಯಸ್ ಆಗಿ 4 ವೀಕ್ಸ್ ನಮ್ಮ ಸಿನಿಮಾ ಓಡಿದೆ. ಇವತ್ತು 4 ಶೋಸ್ ಹೋಗ್ತಲ್ಲ ಸಿನಿಮಾಗಳು. ಜನನೂ ಮೆಚ್ಕೊಂಡಿದ್ದಾರೆ. ಅತ್ಯುತ್ತಮ ಸಿನಿಮಾ. ಇವರು ಹೇಳ್ತಾಯಿದ್ರು, ಕಣ್ಣಲ್ಲಿ ನೀರು ಹಾಕಿ ಬಂದಿದ್ದೀನಿ ಸರ್ ನಾನಂತ. ಇಂಥ ಒಂದು ಒಳ್ಳೆಯ ಸಿನಿಮಾಗಳಿಗೆ ಇದನ್ನು ಅವರು ಅವಾಯ್ಡ್ ಮಾಡಿದ್ದಾರೆ ಅಂದರೆ ಇದು ದಲಿತ ವಿರೋಧಿಯ ಇದು ಅವರ ಇದು ಅಂತ ನನಗೆ ಅನಿಸ್ತಾ ಇದೆ. ಯಾರ್ದು? ನಂಜುಂಡೇಗೌಡರದ್ದು. ದಲಿತರದ್ದು ಯಾವುದೋ ಸಿನಿಮಾಗಳು ಅವ್ರಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ. ಮತ್ತು ಅವರು ಹಲವು ನೋಡಿ, ಕಲೆಗೆ ಜಾತಿ, ಧರ್ಮ, ಭಾಷೆ ಇದು ಯಾವುದೂ ಇಲ್ಲ. ನಾವು ಅದನ್ನೆಲ್ಲ ಮೀರಿ ಕಲೆಗೆ ಒಂದು ಗೌರವ ಇದೆ. ಅಂಥದ್ರಲ್ಲಿ ಇವರು ಅದನ್ನೆಲ್ಲವನ್ನು ಇಲ್ಲಿ ತರ್ತಿರೋದು ಸಹ ಭಾಳ ಶೋಚನೀಯ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡು ಕೂಡಲೇ ಇಂಥವ್ರನ್ನೆಲ್ಲ ಒದ್ದು ಹೊರಗೆ ಹಾಕಬೇಕು ಅನ್ನೋದು ನನ್ನ ಒಂದು ಹೇಳಿಕೆ. ನೀವು ಹೇಳ್ತಿದ್ದೀರಿ ಸರ್, ಸಾಕಷ್ಟು ಸಿನಿಮಾಗಳಿಗೆ ತೊಂದರೆ ಉಂಟಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ. ಬಟ್ ಅವ್ರು ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಭಾಗಿಯಾಗಿಲ್ಲ? ನೀವು ಒಬ್ಬರೇ ಬಂದಿದ್ದೀರಾ ಅಂತ. ನನಗೆ ಅನ್ಯಾಯ ಆಗಿದೆ. ಅವ್ರನ್ನೆಲ್ಲನೂ ಗಮನಕ್ಕೆ ತರೋದಕ್ಕೆ ಅವ್ರು ಬರ್ಬೋದು. ಅವ್ರನ್ನ ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು. ಕೆಲವರು ಹೇಳ್ಕೊಳಕ್ಕಾಗದೇ ಇರ್ಬೋದು ಅವ್ರಿಗೆ. ನನಗೆ ಅನ್ಯಾಯ ಆಗಿದೆ, ನಾನು ಹೇಳ್ಕೊಂಡಿದ್ದೀನಿ. ಅದೇ ರೀತಿ ಬೇರೆಯವರು ಇವತ್ತು ಮಾಡ್ಬೋದು, ನಾಳೆನೂ ಮಾಡ್ಬೋದು. ನೇರವಾಗಿ ನನಗೆ ಗೊತ್ತಿರೋಂಥ ಈಗ ಬರಗೂರು ರಾಮಚಂದ್ರಪ್ಪ ಅವರು ಮೇಷ್ಟ್ರ ಸಿನಿಮಾ ಅಮೃತಮತಿ ವಿದೇಶದಲ್ಲೆಲ್ಲ ಅತ್ಯಂತ ಹೆಗ್ಗಳಿಕೆಯನ್ನು ಗಳಿಸಿದಂಥ ಸಿನಿಮಾ. ಆ ಸಿನಿಮಾನಲ್ಲಿ ಅವ್ರಿಗೆ
ಅತ್ಯುತ್ತಮ ಸಂಭಾಷಣೆ ಅಂತೇಳಿ ಅದಕ್ಕೆ ಕೊಟ್ಟಿದ್ದಾರೆ ಹೊರತು ಆ ಸಿನಿಮಾಗೆ ಬಂದಿಲ್ಲ. ಯಾವ್ಯಾವ ಇದರಲ್ಲಿ ಕ್ಯಾಟಗಿರಿನಲ್ಲಿ ಬರಬೇಕಾಗಿತ್ತು, ಈಗ ಜನಪ್ರಿಯ ಚಿತ್ರಗಳ ಕ್ಯಾಟಗಿರಿನಲ್ಲಿ ಬರುವಂಥದ್ದು ಚಿತ್ರಗಳಿಗೆ ಕೊಡೋ ಜಾಗದಲ್ಲಿ ಇವರು ಸದಭಿರುಚಿಯ ಚಿತ್ರಗಳಿಗೆ ಕೊಡುವಂಥ ಕ್ಯಾಟಗಿರಿನಲ್ಲಿ ಕೊಟ್ಟಿದ್ದಾರೆ. ಅದು ಭಾಳ ತಪ್ಪು. ಸೊ ಹಾಗಾಗಿ ಬಹುಶಃ ಇವರು ತಿರಸ್ಕಾರ ಮಾಡಿರ್ಬೋದು ಸುದೀಪ್ ಅವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯದ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗಾಗಿರೋ ನೋವು ನಾನು ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ಮಸಿಯನ್ನು ಬಳಿದಿರುವಂಥ ನಂಜುಂಡೇಗೌಡರಂಥವ್ರನ್ನ ಒದ್ದು ಹೊರಗಾಕಬೇಕು ಅಂತೇಳಿ ನಾನು ಕೋರ್ತೇನೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.